ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ತುಂಬಾ ಜನ ಸೋಲನ್ನ ಒಪ್ಕೊಳ್ತಾರೆ. ತುಂಬಾ ಜನ ಕಷ್ಟ ಬಂದಾಗ ನನ್ನಿಂದ ಆಗೋದಿಲ್ಲ ಅಂತ ಕೈ ಕಟ್ಟಿ ಕೂತ್ಕೊಳ್ತಾರೆ. ತುಂಬಾ ಜನ ಭಯದಿಂದ ಕನಸು ಕಾಣೋದನ್ನ ನಿಲ್ಲಿಸ್ತಾರೆ. ತುಂಬಾ ಜನ ರಿಸ್ಕ್ ಯಾಕೆ ಅಂತ ಬಿಟ್ಬಿಡ್ತಾರೆ. ನಾನು ಹೇಳಿದ್ದನ್ನ ಕೇಳಿದ್ರಿ ಅಲ್ವಾ? ತುಂಬಾ ಜನರ ಬಗ್ಗೆ ಹೇಳ್ತಾ ಇದ್ದೀನಿ, ಆದ್ರೆ ನಿನ್ನ ಬಗ್ಗೆ ಅಲ್ಲ. ನೀನು ಸೋಲನ್ನ ಒಪ್ಕೊಳ್ಳೋದಿಲ್ಲ. ನಿನಗೆ ಕಷ್ಟಗಳು ಬಂದಾಗ ನಾನು ಈ ಕಷ್ಟಗಳನ್ನ ಎದುರಿಸ್ತೀನಿ ಅಂತ ಹೇಳ್ತೀಯಾ. ನೀನು ಏನನ್ನ ಬೇಕಾದ್ರೂ ಸಾಧಿಸ್ತೀಯಾ, ಯಾಕಂದ್ರೆ ನೀನು ಭಯಕ್ಕೆ ಭಯ ಪಡೋದಿಲ್ಲ. ನಿನಗೆ ಎಷ್ಟೇ ರಿಸ್ಕ್ ಆದ್ರೂ ನಿನಗೆ ಇಷ್ಟವಾದ ಕೆಲಸವನ್ನ ನೀನು ಮಾಡ್ತೀಯಾ. ಅದಕ್ಕೆ ನೀನು ತುಂಬಾ ಸ್ಟ್ರಾಂಗ್ ಆಗಿ ಇದ್ದೀಯಾ. ಇವೆಲ್ಲ ಇರೋದ್ರಿಂದನೇ ನೀನು ಸಕ್ಸಸ್ಫುಲ್ ಆಗ್ತಿದೀಯಾ. ಯಾವಾಗ್ಲಾದ್ರೂ ಕಷ್ಟದಲ್ಲಿ ಇದ್ದಾಗ ಸಕ್ಸಸ್ಫುಲ್ ಪೀಪಲ್ ಹಿಂದೆ ಹೆಜ್ಜೆ ಇಟ್ಟಿದ್ದನ್ನ ನೋಡಿದೀರಾ? ಸಕ್ಸಸ್ಫುಲ್ ಪೀಪಲ್ ಸಕ್ಸಸ್ ಸಿಗೋವರೆಗೂ ಕೂಡ ಮುಂದಕ್ಕೆ ಹೆಜ್ಜೆಯನ್ನ ಹಾಕ್ತಾನೆ ಇರ್ತಾರೆ. ಅದೇ ಸಕ್ಸಸ್ಫುಲ್ ಪೀಪಲ್ಸ್ಗೆ ಇರೋ ದೊಡ್ಡ ಗುಣ, ಎಲ್ಲರೂ ಕೂಡ ಸಕ್ಸಸ್ ಆಗಲ್ಲ. ಯಾರಿಗೆ ಸಾಧಿಸಬೇಕು ಅಂತ ಬಲವಾದ ಕೋರಿಕೆ ಇರುತ್ತೋ ಅವರೇ ಸಕ್ಸಸ್ ಆಗ್ತಾರೆ. ತುಂಬಾ ಜನ ಏನು ಇಲ್ದೇನೆ ಶುರು ಮಾಡಿ ಎಲ್ಲವನ್ನೂ ಸಾಧಿಸಿದ್ದಾರೆ. ಅವರೆಲ್ಲ ಮಾಡಿದ್ದಾರೆ ಅಂದ್ರೆ ನಿನ್ನಿಂದ ಯಾಕಾಗೋದಿಲ್ಲ? ನೀನು ಸಕ್ಸಸ್ ಆಗ್ಬೇಕು ಅಂದ್ರೆ ನೀನು ಸಕ್ಸಸ್ಫುಲ್ ಪೀಪಲ್ ರೀತಿ ಯೋಚನೆಯನ್ನ ಮಾಡಬೇಕು. ಸಕ್ಸಸ್ಫುಲ್ ಪೀಪಲ್ ರೀತಿ ಕೆಲಸವನ್ನ ಮಾಡಬೇಕು. ಅವರ ರೀತಿನೇ ಶ್ರಮವನ್ನ ಪಡಬೇಕು. ಆವಾಗ್ಲೇ ನೀನು ಕೂಡ ಸಕ್ಸಸ್ ಆಗ್ತೀಯಾ. ನಿನ್ನ ಟೈಮ್ ಬರೋವರೆಗೂ ನೀನು ಅವಮಾನವನ್ನ ಸಹಿಸ್ಕೋ, ಆದ್ರೆ ಕಷ್ಟಪಡು. ನಿನ್ನ ಕೆಲಸವನ್ನ ಸಾಧಿಸೋದಕ್ಕೆ ಕಷ್ಟಪಡು. ಯಾಕಂದ್ರೆ ಆಮೇಲೆ ನೀನು ಅವಮಾನವನ್ನ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರು ನಿನಗೆ ಅವಮಾನ ಮಾಡಿದ್ರೋ ಅವರೇ ನಿನ್ನನ್ನ ಹೊಗಳ್ತಾರೆ. ಯಾಕಂದ್ರೆ ಯಾರು ನಿನ್ನಿಂದ ಆಗಲ್ಲ ಅಂತ ಹೇಳಿದಾರೋ ಅವರೇ ನಿನ್ನ ಮುಂದೆ ತಲೆ ತಗ್ಗಿಸ್ತಾರೆ. ಯಾಕಂದ್ರೆ ಯಾರು ನಿನ್ನನ್ನ ಅವಹೇಳನ ಮಾಡಿದಾರೋ ಅವರೇ ಬಾಯಿಯನ್ನ ಮುಚ್ಕೊಳ್ತಾರೆ. ತುಂಬಾ ಜನ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ, ಗೆಲ್ತೀನಿ ಅಂತ ಬರೀ ಬಾಯಿ ಮಾತಿಂದ ಹೇಳ್ತಾರೆ, ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಅವರಿಗೆ ಕೆಲಸ ಮಾಡೋದಕ್ಕಿಂತ ಮಾತನಾಡೋದು ಬಹಳ ಅಂದ್ರೆ ಬಹಳ ಸುಲಭವಾದ ಕೆಲಸವನ್ನ ಮಾಡೋದ್ರಿಂದ ಯಾರು ಕೂಡ ದೊಡ್ಡ ವ್ಯಕ್ತಿ ಆಗೋದಿಲ್ಲ. ಬರೀ ಮಾತುಗಳನ್ನ ಹೇಳೋದ್ರಿಂದ ಯಾರು ಕೂಡ ದೊಡ್ಡ ವ್ಯಕ್ತಿ ಆಗೋದಿಲ್ಲ. ನಾವು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂದ್ರೆ ಕೆಲಸವನ್ನ ಮಾಡ್ತಾನೆ ಇರಬೇಕು. ಮಾತುಗಳಿಗಿಂತ ಕೆಲಸ ಉನ್ನತವಾದದ್ದು. ನಿನಗೆ ಬೇಕಾಗಿರೋದ್ರಗೋಸ್ಕರ ಕೆಲಸ ಮಾಡದೇ ಇದ್ರೆ ನಿನಗೆ ಏನು ಇಷ್ಟ ಇಲ್ವೋ ಅದೇ ಕೆಲಸವನ್ನ ಮಾಡ್ತಾ ಇಡೀ ಜೀವನ ಪೂರ್ತಿ ಅಲ್ಲೇ ಬಿದ್ದಿರ್ತೀಯ. ನಿನ್ನ ಕನಸಿಗಾಗಿ ನೀನು ಕೆಲಸ ಮಾಡದೇ ಇದ್ರೆ ಬೇರೆ ಯಾರದೋ ಕನಸಿಗೋಸ್ಕರ ನೀನು ಕೆಲಸ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಲೈಫ್ ಅನ್ನೋದು ಒಂದೇ ಇದೆ. ಅದನ್ನ ಯಾರೂ ಮರೆತು ಹೋಗದೆ ಇರೋ ಹಾಗೆ ಬದಲಾಯಿಸಿಕೊಳ್ಳುವಂತಹ ಶಕ್ತಿ ನಿನ್ನೊಳಗಡೆ ಇದೆ. ನೀನು ಎಲ್ಲರ ರೀತಿ ಅಲ್ಲ. ಕಷ್ಟ ಬಂದ್ರೆ ಕಷ್ಟಪಡು, ಶ್ರಮ ಪಡುವಾಗ ಶ್ರಮವನ್ನ ಪಡು. ಕೆಳಗೆ ಬಿದ್ರೆ ಮತ್ತೆ ಎದ್ದು ನಿಂತ್ಕೋ. ಅದು ಬಿಟ್ಟು ಜೀವನ ಇಷ್ಟೇ ಅಂತ ಸುಮ್ನೆ ಕೂತ್ಕೋಬೇಡ. ಜೀವನ ಅಂದ್ರೆ ಒಂದು ಚಾನ್ಸ್. ಅದನ್ನ ಯಾಕೆ ವೇಸ್ಟ್ ಮಾಡ್ಕೊಳ್ತೀಯ ಬ್ರದರ್? ಚಾನ್ಸಸ್ ಅನ್ನ ತಗೋಬೇಡ. ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡು. ಪಕ್ಕಾ ಗೆಲ್ತೀಯ. ನಮ್ಮ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ. ನೀನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.